ನೇಹಾ ಹತ್ಯೆದ ಪ್ರಕರಣ ಸೇರಿದಂತೆ ರಾಜ್ಯದಲ್ಲಿ ನಡೀತಾ ಇರುವಂಥ ಸರಣಿ ದೌರ್ಜನ್ಯಗಳು, ಕೊಲೆಗಳು, ಜೊತೆಲಿ ದಬ್ಬಾಳಿಕೆ ಪ್ರಕರಣಗಳು ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕವನ್ನು ಜಂಗಲ್ ರಾಜ್ಯ ಆಗಿ ಮಾಡಲು ಹೊರಟಿದೆ. ಅದಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಈ ರಾಜ್ಯದಲ್ಲಿದ್ದಂಥ ಜನರು ಕಾನೂನನ್ನು ಕಾಪಾಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿಗೋಗ್ಬಿಟ್ಟಿದೆ. ಅದಕ್ಕೋಸ್ಕರವಾಗಿ ಈ ಸರ್ಕಾರಕ್ಕೆ ನಾವು ಪ್ರಶ್ನೆಗಳನ್ನು ಕೇಳ್ತಾ ಇದ್ವಿ. ಮೊದಲನೇ ಪ್ರಶ್ನೆ ನಾವು ಕೇಳ್ತಾ ಇರೋಂಥದ್ದು, ಇವತ್ತು ನೇಹಾ ಹಿರೇಮಠವ್ರನ್ನ ಇವತ್ತು ಬರಬರವಾಗಿ ಹತ್ಯೆಯನ್ನು ಮಾಡೋಂಥ ಕೆಲಸ ಆಗಿದೆ. ಒಂದು ಕಡೆ ಅವರು ತಂದೆಯವರು, ತಾಯಿಯವರು, ಗೋಳೋ ಅಂದೇಳಿ ಅವ್ರ ಸಂಬಂಧಿಕರು ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಇವತ್ತು ಆರೈಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಆರೈಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತು ಈ ರಾಜ್ಯದಲ್ಲಿ ಒಂದು ರೀತಿ ತುಗ್ಲಕ್ ದರ್ಬಾರ್ ನಡೀತಾ ಇದೆ. ಈ ತುಗ್ಲಕ್ ದರ್ಬಾರದಲ್ಲಿ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದ್ದಾವೆ, ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದ್ದಾವೆ, ಇವತ್ತು ಸಾಕಷ್ಟು ಕಡೆ ದಬ್ಬಾಳಿಕೆ ಕೂಡ ಜಾಸ್ತಿ ಆಗ್ತಾ ಇದ್ದಾವೆ. ಅದಕ್ಕೋಸ್ಕರವಾಗಿ ಈ ತುಗ್ಲಕ್ ಸರ್ಕಾರಕ್ಕೆ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ರಾಜ್ಯದಾದ್ಯಂತ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ನೇಹಾ ಹಿರೇಮಠವ್ರಿಗೆ ಅವ್ರಿಗೆ ಜಸ್ಟಿಸನ್ನು ಸಿಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾಯಿದ್ವಿ. ಒಕ್ಕೂರದಿಂದ ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲ ಮಹಿಳೆಯರ ಪರವಾಗಿ, ಹೆಣ್ಮಕ್ಳ ಪರವಾಗಿ ಇದನ್ನು ಸಿಬಿಐಗೆ ಒಪ್ಪಿಸ್ಬೇಕಂತೇಳಿ ಕೂಡ ನಾವು ಒತ್ತಾಯನೂ ಕೂಡ ಮಾಡ್ತಾಯಿದ್ದೀವಿ. ಇವತ್ತು ಈ ಸರ್ಕಾರ ಬಂದು 1 ವರ್ಷಗಳ ಕಾಲ ಆಯಿತು. 1 ವರ್ಷಗಳ ಕಾಲ ಆದಂಥ ಟೈಮಲ್ಲಿ ಕೂಡ ಜನರು ಇವತ್ತು ಇಡೀ ರಾಜ್ಯದಲ್ಲಿದ್ದಂಥ ಜನರು ಇವತ್ತು ಶಾಪ್ ಹಾಕೋಂಥ ಕೆಲಸ ಕೂಡ ಆಗ್ತಾಯಿದೆ. ಅದಕ್ಕೋಸ್ಕರ ಈ ಸರ್ಕಾರ ವಾತಾವರಣ ವರ್ತನೆ ನೋಡ್ತಾ ಇದ್ದರೆ ಯಾರಿಗೂ ಕೂಡ ಇವತ್ತು ರಕ್ಷಣೆ ಇಲ್ಲ. ಕೇವಲ ಇವತ್ತು ಮೊನ್ನೆ ನಡೆದಂಥ ಸುವರ್ಣ ಹಿರೇಮಠವರು, ನೇಹಾ ಹಿರೇಮಠವರು ಸೇರಿಕೊಂಡ್ರೆ ಅನೇಕ ಕಡೆಗಳು ಇವತ್ತು ಕೊಲೆಗಳಾಗ್ತಾಯಿದ್ದಾವೆ. ಸರಣಿಯಾಗಿ ಎಲ್ಲಿ ಬೇಕಾದರೆ ಗದಗಿನಲ್ಲಿ ನೋಡ್ತೀವಿ, ಬೆಂಗಳೂರಲ್ಲಿ ನೋಡ್ತೀವಿ, ಚಿಕ್ಕಮಗಳೂರಲ್ಲಿ ನೋಡ್ತೀವಿ, ಬೀದರ್ನಲ್ಲಿ ನೋಡ್ತೀವಿ, ಎಲ್ಲಿ ನೋಡಿದ್ರೆ ಕೊಲೆಗಳು ಸಾಕಷ್ಟು ಜನರಿಗೆ ಆಗ್ತಾಯಿದೆ. ಇವತ್ತು ಜನಸಾಮಾನ್ಯರ ಮೇಲೆ ಇವತ್ತು ದೌರ್ಜನ್ಯಗಳು ಕೂಡ ಜಾಸ್ತಿ ಆಗ್ತಿರೋ ಕಾರಣ ಇವತ್ತು ಎಲ್ಲೋ ಒಂದು ಕಡೆ ಜನರು ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾದ್ರೆ, ಕಾಲೇಜುಗಳಿಗೆ ಕಳಿಸ್ಬೇಕಾದ್ರೆ ಇಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಭದ್ರತೆ ಇಲ್ಲಾರ್ದಂತೆ ಪ್ರಶ್ನೆ ಇವತ್ತು ಜನರಲ್ಲಿ ಕೂಡ ಕಾಡ್ತೈತೆ. ಅದಕ್ಕೋಸ್ಕರವಾಗಿ ಈ ರೀತಿ ಸರಣಿಯಾಗಿ ಏನು ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆಯೋ, ನಾನು ಈ ಸರ್ಕಾರವನ್ನು ಗೃಹ ಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೀನಿ, ತಾವು ರಾಜೀನಾಮೆಯನ್ನು ಕೊಡಬೇಕಂದೇಳಿ. ಅದೇ ರೀತಿಯಲ್ಲಿ ತಾವು ಸರ್ಕಾರ ನಡೆಸೋಕ್ಕಾಗಲ್ಲ ಅಂದ್ರೆ ಬಿಟ್ಟು ಹೋಗ್ಬಿಡ್ರಿ. ಯಾಕಂದರೆ ಸರ್ಕಾರವನ್ನು ನಡೆಸೋಂಥವ್ರು ತಮ್ಮ ಜವಾಬ್ದಾರಿಯಿಂದ ಇರಬೇಕಾಯಿತು. ಸರ್ಕಾರದಲ್ಲಿದ್ದಂಥ ಮಂತ್ರಿಗಳು ಯಾರು ಕೂಡ ಇವತ್ತು ಜವಾಬ್ದಾರಿ ತೊಗೊಳಕ್ಕೆ ಸರಿ ಇಲ್ಲ. ಇವತ್ತು ನೇಹಾ ಹಿರೇಮಠವರು ಅವರು ಡೆತ್ ಆದ ನಂತರ, ಅವರು ಸತ್ತೋದ ನಂತರ, ಅವರು ಒಂದು ಕೊಲೆ ಆದ ನಂತರ ಇವತ್ತು ಎಲ್ಲ ಕಡೆ ಕೂಡ ಇವತ್ತು ಸರ್ಕಾರ ಸರಿಯಾಗಿ ಸ್ಪಂದನೆ ಕೊಡ್ತಾರೆ. ಇವತ್ತು ತಕ್ಷಣವೇ ಸಿಬಿಐಗೆ ಒತ್ತಾಯ ಮಾಡಬೇಕು, ಸಿಬಿಐಗೆ ಒಪ್ಪಿಸ್ಬೇಕಂದ್ರೆ ಒತ್ತಾಯ ಮಾಡ್ತೀನಿ. ಎಲ್ಲ ಒಂದು ಕಡೆ ಪ್ರಕರಣ ಪೊಲಿಟಿಸೈಸ್ ಆಗ್ತಾ ಇದೆ ಅಂತ ಅನಿಸ್ತಾ ಇಲ್ವ ಸರ್? ನೋಡಿರಿ, ಇವತ್ತು ಪೊಲಿಟಿಸೈಸ್ ಆಗಬೇಕು ಅಂದ್ರೆ ಇದೊಂದೇ ಅಲ್ಲ. ಇವತ್ತು ಉದಾಹರಣೆಯಾಗಿ 1 ವರ್ಷದ ಕಾಲದಲ್ಲಿ ಇವತ್ತು ಒಂದು ಕಡೆ ನೇಹಾ ಹಿರೇಮಠ ಅವರು ಕೊಲೆ ಆಗುತ್ತೆ, ಜೊತೆಲಿ ಗದಗಿನಲ್ಲಿ 4 ಬರೋಬ್ಬರವಾಗಿ ಕೊಲೆ ಆಗ್ತಾವೆ, ಬೆಂಗಳೂರಲ್ಲಿ ಜೋಡಿ ಕೊಲೆಗಳಾಗ್ತಾವೆ, ಇವತ್ತು ಬೀದರ್ದಲ್ಲಿ ಕೊಲೆ ಆಗ್ತಾಯಿದ್ದಾವೆ. ಸಿಕ್ಕಾಪಟ್ಟೆ ಯಾರಿಗೂ ಕೂಡ ರಕ್ಷಣೆ ಇಲ್ಲಾರ್ದಂತೆ ಈ ಸರ್ಕಾರ ನಡ್ಕೊತಾ ಇದೆ. ಮಣಿಪುರ್ ಇನ್ಸಿಡೆಂಟು, ಸೌಜನ್ಯ ಕೊಲೆ ಪ್ರಕರಣ, ಈ ಪ್ರಕರಣಗಳಲ್ಲಿ ಮಾತಾಡ್ದಿರ್ತಕ್ಕಂಥ BJP ಈಗ ಇದನ್ನು ಪೊಲಿಟಿಸೈಸ್ ಮಾಡ್ತಾರೆ. ಪೊಲಿಟಿಸೈಸ್ ಮಾಡೋದು ವಿಚಾರ ಬಂದಂಥ ಟೈಮಲ್ಲಿ ಅವರು ಇವತ್ತು ಹೇಳಿದಲ್ಲ, ಅವರು ನೇಹಾ ಹಿರೇಮಠವ್ರು ತೀರ್ಕೊಂಡಿದ್ದು ಅದು ನಮಗೆ ಸಂಬಂಧ ಇಲ್ಲ, ಸರ್ಕಾರ ನಮಗೆ ಯಾವುದೇ ಸಂಬಂಧ ಇಲ್ಲ, ಇದು ಯಾರಿಗೆ ಅವ್ರವ್ರ ಪರ್ಸನಲ್ ಅನ್ನೋಂಥ ಟೈಮಲ್ಲಿ ಅವರು ನೆಗ್ಲಿಜೆನ್ಸಿ ಹೇಳಿಕೆಗಳನ್ನೇನು ಕೊಟ್ಟರು, ಭಾಳ ಸ್ಪಷ್ಟವಾಗಿ ಅವ್ರ ತಂದೆಯವರು ತಾಯಿಯವರು ಹೇಳಿಕೆಯನ್ನು ಕೊಟ್ಟರು. ಇದು ಯಾವುದೇ ನಮ್ಮದು ಪರ್ಸನಲ್ಲಾಗಿ ಯಾವುದೇ ವಿಚಾರವನ್ನು ನಮ್ಮ ಮಗಳು ಇವತ್ತು ಡೆತ್ ಆಗಿದ್ದಾಳೆ, ಅದ್ರ ಬಗ್ಗೆ ನಾವು ಯಾವುದೇ ಪರ್ಸನಲ್ ಇಲ್ಲ ನಮಗೆ. ಇವತ್ತು ಕೊಲೆ ಆಗ್ತಿರೋಂಥದ್ದು ಇವತ್ತು ಎಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆ ವೈಫಲ್ಯ ಆಗಿದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಈ ಸರ್ಕಾರಕ್ಕೆ ಒಂದೇ ಕೇಳ್ತಾ ಇದ್ದೀನಿ, ಇಷ್ಟೊಂದು ಸರಣಿ ಹತ್ಯೆಗಳು ಆಗ್ತಾ ಇದ್ರೆ ಕೂಡ ಎಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಫೇಲ್ ಆಗಿದೆ ಅಂತೇಳಿ ಒಪ್ಕೋಬೇಕು. ಯಾಕಂದ್ರೆ ಕಾನೂನು ಸುವ್ಯವಸ್ಥೆ ಅವರು ಕರೆಕ್ಟಾಗಿ ಇದ್ದಿದ್ದರೆ ಇವತ್ತು ಇಷ್ಟೊಂದು ಕೊಲೆಗಳು ಆಗ್ತಿಲ್ಲ, ಇಷ್ಟೊಂದು ದೌರ್ಜನ್ಯಗಳು ಆಗ್ತಿದ್ದಿಲ್ಲ. ಇವತ್ತು ಸಂಪೂರ್ಣವಾಗಿ ನಾನು ಏನು ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರನೇ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ. ಅದಕ್ಕೋಸ್ಕರವಾಗಿ ನಾನು ಇದನ್ನ ಕಂಪ್ಲೀಟ್ ಆಗಿ ಇದನ್ನು ಸಿಬಿಐಗೆ ಒಪ್ಪಿಸ್ಬೇಕಂದೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ. ಅಲ್ಲ, ಖಂಡಿತವಾಗಿ ರಾಜ್ಯಪಾಲರಿಗೆ ಮತ್ತೆ ಇವತ್ತೇ ನಮ್ಮ ರಾಜ್ಯದಾದ್ಯಂತ ಇವತ್ತು ನೇಹಾ ಹಿರೇಮಠದ ಪರವಾಗಿ ಪ್ರತಿಭಟನೆ ನಡೀತದೆ. ಮುಂದಕ್ಕೆ ರಾಜ್ಯಪಾಲರಿಗೂ ಆಂಗಳವನ್ನು ತಲುಪುವಂಥ
ಎಲ್ಲ ಕಡೆ ಇವತ್ತು ಇಡೀ ನಿನ್ನೆ ಕೊಪ್ಪಳಲ್ಲೇ ಒಂದೇ ಅಲ್ಲ ಎಲ್ಲ ಕಡೆ ಕೂಡ ಇವತ್ತು ಈ ರೀತಿ ಪ್ರಕರಣಗಳು ಆಗ್ತಾ ಇದ್ದಾವೆ. ಈ ರೀತಿ ಪ್ರಕರಣಗಳಾಗಂಥ ಟೈಮಲ್ಲಿ ಸರ್ಕಾರ ಅವ್ರ ರಕ್ಷಣೆಯನ್ನು ಕೊಡಬೇಕಾಯಿತು. ಇವತ್ತು ಸರ್ಕಾರ ರಕ್ಷಣೆ ಕೊಡಲಾರ್ದಂತೆ ಇವತ್ತು ಅವರು ಕಾನೂನು ಸರ್ಕಾರ ನಡೆಸಲಿಕ್ಕೆ ಆಗ್ತಾಯಿಲ್ಲ. ನಡ್ಸೋಕ್ಕೂ ಆಗ್ಲಾರ್ದಂಥ ಟೈಮಲ್ಲಿ ತಾವು ರಾಜೀನಾಮೆ ಕೊಟ್ಟರೆ ಮನೆಗೆ ಹೋಗ್ರಿ ಅಂತೇಳಿ ನಾನು ಈ ಸರ್ಕಾರಕ್ಕೆ ಒಂದೇ ಕೇಳ್ತಾ ಇದ್ದೀನಿ. ಇಷ್ಟೊಂದು ಸರಣಿ ಹತ್ಯೆಗಳು ಆಗ್ತಾ ಇದ್ರೆ ಕೂಡ ಎಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಫೇಲ್ ಆಗಿದೆ ಅಂತೇಳಿ ಒಪ್ಕೋಬೇಕು. ಯಾಕಂದ್ರೆ ಕಾನೂನು ಸುವ್ಯವಸ್ಥೆ ಅವರು ಕರೆಕ್ಟಾಗಿ ಇದ್ದಿದ್ದರೆ ಇವತ್ತು ಇಷ್ಟೊಂದು ಕೊಲೆಗಳು ಆಗ್ತಿಲ್ಲ, ಇಷ್ಟೊಂದು ದೌರ್ಜನ್ಯಗಳು ಆಗ್ತಿದ್ದಿಲ್ಲ. ಇವತ್ತು ಸಂಪೂರ್ಣವಾಗಿ ನಾನು ಏನು ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರನೇ